ಲೋನ್ ತೊಗೊಂಡ್ಬಿಟ್ಟು ಬ್ಯಾಂಕ್ ಎಫ್ ಡಿ ಮಾಡಲ್ಲ, ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡಲ್ಲ, CPF ದಲ್ಲಿ ಇನ್ವೆಸ್ಟ್ ಮಾಡಲ್ಲ. ಬಟ್ ಲೋನ್ ತೊಗೊಂಡ್ಬಿಟ್ಟು ರಿಯಲ್ ಎಸ್ಟೇಟ್ದಲ್ಲಿ ಯಾಕೆ ಮಾಡ್ತೀರಾ? ಬ್ಯಾಂಕ್ನವರು ಲೋನ್ ಕೊಟ್ಟಾರಂದ್ರೆ ಮುಗಿದೋಯ್ತು, ಲೀಗಲಿ ಸೇಫ್ ಅಂತ. ಅದು ಕೂಡ ಶುದ್ಧ ಸುಳ್ಳು. ನಾನು ಪ್ರಾಪರ್ಟಿ ತೊಗೊಳಕ್ಕೆ ಹೋದಾಗ ನಾನು ಸ್ವರ್ಗನೇ ತೋರಿಸ್ತಾರೆ. ನಾನು ಪ್ರಾಪರ್ಟಿ ಸೆಲ್ ಮಾಡ್ಲಿಕ್ಕೆ ಹೋದಾಗ ಎಲ್ಲ ನೆಗೆಟಿವಿಟಿಯನ್ನು ತೋರಿಸ್ತಾರೆ. ಪ್ರಾಪರ್ಟಿಯನ್ನು ನಾವು ತೊಗೊತಾ ಇದ್ದೀವಿ ಅಂದರೆ, ಇರಲಿಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಐ ಮಸ್ಟ್. ಫೈನಾನ್ಷಿಯಲ್ ಆ್ಯಂಗಲ್ದಲ್ಲಿ ನೋಡಿದರೆ ರೆಂಟಲ್ ಇನ್ಕಮ್ಮು ಅಂತ ಒಳ್ಳೇದಲ್ಲ ಇಂಡಿಯಾದಲ್ಲಿ. ನಮಸ್ಕಾರ, ಮನಿ ಮಂತ್ರಾಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್, ನನ್ನ ಜೊತೆ ಬಸವರಾಜ್ ತೋಣಗಟ್ಟಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ನಾವು ದುಡ್ಡು ಹೇಗೆ ಉಳಿಸೋದು, ಗಳಿಸೋದು, ಬೆಳೆಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಸೊ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ತುಂಬ ಜನ ಓಕೆ ನಾನೊಂದು ಪ್ರಾಪರ್ಟಿ ಮಾಡಬೇಕು, ಅದರಷ್ಟು ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ಕೊಂಡು ಅದ್ರದ್ದು ಗಮನ ಇರುತ್ತೆ. ನನ್ನದೇ ಒಂದು ಜಾಗ, ನನ್ನದೊಂದು ಮನೆ, ಅದಾದಮೇಲೆ ಸಂಸಾರ ಅಂತ ಅನ್ನೋದು ಒಂದಾದರೆ, ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೋಡೋದು ಇನ್ನೊಂದು. ಸೊ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಪ್ರಾಪರ್ಟಿ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಫಸ್ಟು ನೀವು ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡಬೇಕಾದ್ರೆ ವೆದರ್ ಇಟ್ ಈಸ್ ಎ ಇನ್ವೆಸ್ಟ್ಮೆಂಟ್ ಆರ್ ಕಮೋಡಿಟಿ ಅನ್ನೋದು ಬಹಳಷ್ಟು ಜನರಿಗೆ ಕ್ಲಾರಿಟಿ ಇರಲ್ಲ. ಈ ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿಯನ್ನು ನಾವು ತೊಗೊತಾ ಇದ್ದೀವಿ ಅಂದರೆ, ನಾನೇನಾದರೂ ಅದನ್ನು ನನ್ನ ಪರ್ಸನಲ್ ಯೂಸೇಜಿಗೆ ನಾನು ಇರಲಿಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಐ ಮಸ್ಟ್ ನಾಟ್ ಕನ್ಸಿಡರ್ ದಟ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್. ಓಕೆ, ಅದು ಕಮೋಡಿಟಿ ಆಗುತ್ತೆ. ಆ ಮನೆಯಲ್ಲಿ ಇರ್ತೀವಿ ನಾವು. ಸೊ ಆ ಮನೆಯಲ್ಲಿರುವಾಗ ನಾವು ಗಮನ ಹರಿಸಬೇಕಾದ ವಿಷಯಗಳೇ ಬೇರೆ. ನಾವು ಕಂಫರ್ಟ್ ನೋಡ್ತೀವಿ, ನಮ್ಮ ಅಫೋರ್ಡಬಿಲಿಟಿ ನೋಡ್ತೀವಿ, ನಂತರ ನನ್ನ ಬೇರೆ ಫೈನಾನ್ಷಿಯಲ್ ಆ್ಯಂಗಲ್ಗೆ ಅದು ಏನು ಇಂಪ್ಯಾಕ್ಟ್ ಆಗುತ್ತಾ ಎಲ್ಲ ಅಂತ ನೋಡ್ತೀವಿ. ನಂತರ ಅಲ್ಲಿ ಪ್ರೈಸ್ ರೀಚು, ಅದು ಇದು, ರಿಲೇಟಿವ್ಸ್ ಹತ್ರ ಇದ್ದಾರಾ, ಸ್ಕೂಲ್ ಹತ್ರ ನನ್ನ ವರ್ಕ್ ಸ್ಪೇಸ್ ನಿಯರ್ ಇದೆಯಾ, ಇದನ್ನೆಲ್ಲ ನೋಡ್ತೀವಿ. ಆ್ಯಂಡ್ ಮೋರ್ ಓವರು ಪ್ರೈಸ್ ಅಪ್ರಿಷಿಯೇಟ್ ಆಗಿದೆ ಅಂದ ತಕ್ಷಣ ಅದನ್ನು ಸೇಲ್ ಮಾಡಿಬಿಟ್ಟು ಮತ್ತೊಂದು ಕಡೆ ಹೋಗಲ್ಲ. ಎಕ್ಸಾಕ್ಟ್ಲಿ, ಯಾಕಂದರೆ ಅದು ನಾವು ಇರೋ ಮನೆ, ನಮ್ಮ ಲೈಫ್ ಟೈಮ್ ಇದನ್ನು ಯೋಚನೆ ಮಾಡ್ಕೊಂಡು ನೋಡ್ತೀವಿ. ಸೊ ಆ ವಿಷಯಕ್ಕೆ ಬಂದಾಗ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಎ ಕಮೋಡಿಟಿ ಅಂತ ಮಾಡಬೇಕು. ನಾವು ಬಳಸುವಂಥ ಒಂದು ಆಸ್ತಿ ಅದು. ಓಕೆ, ನಂತರ ಇದು ಬಿಟ್ಟು ನಾನೇನಾದರೂ ನನಗೆ ಒಂದು ಸ್ವಂತ ಮನೆ ಇದೆ, ನಾನು ಇನ್ನೂ ಒಂದು ಪ್ರಾಪರ್ಟಿಯನ್ನು ತೊಗೋಬೇಕಾಗಿದೆ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ದೆನ್ ಐ ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಎನ್ ಇನ್ವೆಸ್ಟರ್. ಓಕೆ, ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅಲ್ಲಿ ಎಮೋಷ್ನಲ್ ಆ್ಯಂಗಲನ್ನು ನಾವು ದೂರ ಇಡಬೇಕಾಗತ್ತೆ. ಯಾಕೆಂದರೆ ನಾವು ಭಾರತೀಯರಲ್ಲಿ ಏನಾಗಿದೆ ಅಂದರೆ, ರಿಯಲ್ ಎಸ್ಟೇಟು ಮತ್ತು ಗೋಲ್ಡ್ ಅಂದ ತಕ್ಷಣ ಎಲ್ಲಿಯೂ ಫೇಲ್ ಆಗಲ್ಲ, ಎಂದೂ ಫೇಲ್ ಆಗಲ್ಲ, ನಮ್ಗೆ ಏನಾದರೂ ಒಂದು ಒಳ್ಳೆ ರಿಟರ್ನ್ ಕೊಡುತ್ತೆ, ಆಧಾರವಾಗಿ ಬಂದೇ ಬರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಯಾವುದೇ ಅಸೆಟ್ ಆಗಲಿ, ಇವತ್ತು ಸ್ಟಾಕ್ ಮಾರ್ಕೆಟ್ ಆಗಲಿ, ಗೋಲ್ಡ್ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ, ಅಥವಾ ಈ ಬ್ಯಾಂಕ್ ಎಫ್ ಡಿ ಅಂತ ಸೇಫ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಅವಕ್ಕೆಲ್ಲದಕ್ಕೂ ಅವ್ರಿಗೆ ಆದಂಥ ಒಂದೊಂದು ರಿಸ್ಕ್ ಇರುತ್ತೆ. ಸೊ ನಾನು ರಿಯಲ್ ಎಸ್ಟೇಟನ್ನು ನಾನು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳುವಾಗ ಫಸ್ಟ್ ನೀವೇನು ತಿಳ್ಕೊಬೇಕಂದ್ರೆ, ನಿಮ್ಮ ಹತ್ರ ನಿಮ್ಮ ನೆಟ್ವರ್ತು ಅಂದರೆ ನಿಮ್ಮ ಟೋಟಲ್ ಸಂಪತ್ತು 1 ಕೋಟಿ ಇದೆ ಅಂತ ತಿಳ್ಕೊಳ್ಳಿ. ನಾನು ಸಂಪತ್ತು ಅಂತ ಹೇಳುವಾಗ ನಿಮ್ಮ ಪರ್ಸನಲ್ ಅಸೆಟನ್ನು ಬದಿಗಿಡಬೇಕು. ಪರ್ಸನಲ್ ಅಸೆಟ್ ಅಂದರೆ ನೀವಿರುವಂಥ ಮನೆ ಬೇರೆ ಇಡಬೇಕು. ನಂತರ ನಿಮ್ಮಲ್ಲಿರುವಂಥ ಗೋಲ್ಡು, ಜ್ಯುವೆಲರಿ ಅಥವಾ ಪರ್ಸನಲ್ ಯೂಸೇಜ್ ಏನು ಗೋಲ್ಡ್ ಜ್ಯುವೆಲರಿ ಮನೆಯಲ್ಲಿ ಇರುತ್ತಲ್ಲ ಅದು, ಮತ್ತು ನಿಮ್ಮ ಕಾರು, ಇಂಥದನ್ನೆಲ್ಲ ಬಿಟ್ಟು ಬರೀ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನೇನು ಅಮೌಂಟ್ ಇದೆಯಲ್ಲ, ಅಕಸ್ಮಾತ್ ಅದು 1 ಕೋಟಿ ಇದೆ ಅಂದರೆ ಆ 1 ಕೋಟಿಯಲ್ಲಿ ನಾನು ಈ ಒಂದು ಪ್ರಾಪರ್ಟಿಯನ್ನು ತೊಗೊಂಡ್ಬಿಟ್ರೆ ಆ ಎಷ್ಟು ನನ್ನ ಪರ್ಸೆಂಟೇಜ್ ಆಫ್ ನೆಟ್ವರ್ತ್ ಆ ಕಡೆ ಮೂವ್ ಆಗುತ್ತೆ ಅನ್ನೋದು ಫಸ್ಟ್ ನಾವು ಗಮನ ಹರಿಸಬೇಕು. ಫಾರ್ ಎಕ್ಸಾಂಪಲ್, ಈಗ 1 ಕೋಟಿ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಟೋಟಲ್ ನೆಟ್ವರ್ತ್, ನೀವಿರುವಂಥ ಮನೆ ಬಿಟ್ಬಿಟ್ಟು, ಕಾರು, ಜ್ಯುವೆಲರಿ ಬಿಟ್ಬಿಟ್ಟು ನಿಮ್ಮ ಹತ್ರ 1 ಕೋಟಿ ಇದೆ ಅಂದರೆ ಆ 1 ಕೋಟಿಯಲ್ಲಿ ನೀವು 10 ರಿಂದ 20 ಲಕ್ಷ ನೀವು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಎಂಡ್ ಆಫ್ ದ ಡೇ ರಿಯಲ್ ಎಸ್ಟೇಟ್ದಲ್ಲಿನೂ ಕೂಡ ಭಾಳಷ್ಟು ಸಕ್ಸಸ್ ಸ್ಟೋರೀಸ್ ಇವೆ, ಫೇಲಿಯರ್ ಸ್ಟೋರೀಸು ಇವೆ. ಸೊ ಹಾಗಂದ ತಕ್ಷಣ ನಾನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ಬೇಕಂತನೂ ಇಲ್ಲ. ಬಟ್ ಎಷ್ಟು ಮಾಡ್ಬೇಕು, ಪ್ರತಿ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ, ರಿಯಾಲಿಟಿ ನಮ್ಗೆ ಗೊತ್ತಿರಬೇಕು. ಹೌದೌದೌದು, ರಿಯಾಲಿಟಿ ಇರಲೇಬೇಕು. ಅದ್ರ ಜೊತೆಗೆ ನಾನು ಆ ಪ್ರಾಪರ್ಟಿಯನ್ನು ಅಥವಾ ಆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದರೆ ನನ್ನ ಓವರ್ ಆಲ್ ಅಸೆಟ್ದಲ್ಲಿ ಅದು ಎಷ್ಟು ಪರ್ಸೆಂಟೇಜ್ ಫಿಲ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಭಾಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಒಂದು ಪ್ರಾಪರ್ಟಿ ತೊಗೊಂಡ್ಬಿಡ್ತಾರೆ, ಅರೌಂಡ್ 80 to 90% ಆಫ್ ದ ಮನಿ ವಿಲ್ ಲಾಕ್ಡ್ ದೇರ್ ಓನ್ಲಿ. ಸೊ ಇಂಥ ಸಿಚುವೇಶನ್ ಲಿಕ್ವಿಡ್ ಅಸೆಟ್ ಅಲ್ಲ. ಆ್ಯಂಡ್ ಮೋರ್ ಓವರ್, ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಸಿಚುವೇಶನ್ದಲ್ಲೇ ನೋಡಿ, ಎಷ್ಟೋ ಜನ ಪ್ರಾಪರ್ಟಿ ಸೇಲ್ ಮಾಡ್ಬೇಕಂದ್ರೂ ಬಯರ್ಸ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಪ್ರೈಸ್ ಡೌನ್ ಆಗುತ್ತೆ. ಪ್ರೈಸ್ ಡೌನ್ ಆಗೋಕ್ಕಿಂತ ಯಾರೂ ತೊಗೊಳ್ಳಿಕ್ಕೆ ಮುಂದೆ ಬರಲ್ಲ. ಸೊ ಅದಕ್ಕೋಸ್ಕರ ಒಂದು 10 ರಿಂದ 20% ಆಫ್ ಯುವರ್ ಟೋಟಲ್ ನೆಟ್ವರ್ತನ್ನು ನೀವು ಆ ಕಡೆ ಯೂಸ್ ಮಾಡೋದು ಒಳ್ಳೆಯದು. ನಂತರ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಈಗ ಬೆಂಗಳೂರಲ್ಲಿ ಪ್ರಾಪರ್ಟಿ ತೊಗೊತಾ ಇದ್ದೀನಿ ಅಂದರೆ
ನಾನು ಬೆಂಗಳೂರಲ್ಲಿ ಪ್ರಾಪರ್ಟಿ ಎಲ್ಲೇ ತೊಗೊಳ್ಳಿ, ಬೆಂಗಳೂರಲ್ಲಿ ರೇಟ್ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಹೆಚ್ಚಾಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಈಗ ನೋಡಿ ಬೆಂಗಳೂರಲ್ಲಿ ಒಂದೇ ಸ್ಕೇಲ್ ಆಗಲ್ಲ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಅಪ್ರಿಷಿಯೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೋ ಬೆಂಗಳೂರಲ್ಲಿ ಒಂದು ಮೂಲೆಯಲ್ಲಿ ಆದಂಥ ಒಂದು ಪ್ರೈಸ್ ಅಪ್ರಿಷಿಯೇಷನ್ನು ನೀವು ತೊಗೊಳ್ಳುವಂಥ ಬೆಂಗಳೂರಲ್ಲಿ ಪ್ರಾಪರ್ಟಿಗೂ ಅಷ್ಟೇ ಅಪ್ರಿಷಿಯೇಷನ್ ಆಗುತ್ತೆ ಅನ್ನೋದು ತಪ್ಪು. ಮೂರನೇ ಇಂಪಾರ್ಟೆಂಟ್ ಆಸ್ಪೆಕ್ಟು, ಭಾಳಷ್ಟು ಜನ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಈಗ ನಾವು ಸ್ವಂತ ಮನೆ ತೊಗೋಬೇಕಾದ್ರೆ ನಾವು ಹೋಮ್ ಲೋನಿಗೆ ಹೋಗ್ತೀವಿ. ಹೋಮ್ ಲೋನ್ ಇರಲಾರ್ದೆ ಇವತ್ತಿನ ಕಾಲದಲ್ಲಿ ಮನೆ ಮಾಡಲಿಕ್ಕೆ ಆಗಲ್ಲ, ಅದು ಸೆಕೆಂಡರಿ. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡುವಾಗ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇನ್ವೆಸ್ಟ್ಮೆಂಟಿಗೂ ಕೂಡ ಲೋನ್ ತೊಗೊತಾರೆ. ನೀವು ಇನ್ವೆಸ್ಟ್ಮೆಂಟ್ ಯಾವುದೇ ಇನ್ವೆಸ್ಟ್ಮೆಂಟಿಗಾಗಲಿ, ಫಾರ್ ಎಕ್ಸಾಂಪಲ್ಲು ಲೋನ್ ತೊಗೊಂಡ್ಬಿಟ್ಟು ಬ್ಯಾಂಕ್ ಎಫ್ ಡಿ ಮಾಡಲ್ಲ, ಲೋನ್ ತೊಗೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡಲ್ಲ, ಲೋನ್ ತೊಗೊಂಡ್ಬಿಟ್ಟು PPF ದಲ್ಲಿ ಇನ್ವೆಸ್ಟ್ ಮಾಡಲ್ಲ. ಬಟ್ ಲೋನ್ ತೊಗೊಂಡ್ಬಿಟ್ಟು ರಿಯಲ್ ಎಸ್ಟೇಟ್ದಲ್ಲಿ ಯಾಕೆ ಮಾಡ್ತೀರಾ? ಲೋನ್ ತೊಗೊಂಡ್ಬಿಟ್ಟು ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡಲ್ಲ ನೀವು. ವೆರಿ ಟ್ರೂ. ಸೊ ಬಾರೋ ಮಾಡಿಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮಗೊಂದು ಕ್ಲಾರಿಟಿ ಇರಬೇಕು. ಈಗ ಲೋನ್ ಕೊಡೋರು 8% ಇಂಟ್ರೆಸ್ಟಿಗೆ ನೀವು ಚಾರ್ಜ್ ಮಾಡ್ತಾ ಇದ್ದಾರೆ ಅಂದರೆ, ಅಥವಾ 7.5% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಗ್ಯಾರಂಟಿ ಇರಬೇಕು 7.5%ಗಿಂತ ಹೆಚ್ಚಿಗೆ ಈ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅಂತ. ಸೊ ಅಕಸ್ಮಾತ್ ಅದಕ್ಕಿಂತ ಕಮ್ಮಿ ಇದ್ದರೆ ಆಬ್ವಿಯಸ್ಲಿ ಇಟ್ ಇಸ್ ಅ ಲಾಸ್ ಅಲ್ಲ. ಆ್ಯಂಡ್ ಮೋರ್ ಓವರು, ನೀವು 7.5% ಕೊಟ್ಟುಬಿಟ್ಟು ಲೋನ್ ತೊಗೊಂಡ್ಬಿಟ್ಟು ನೀವೇನಾದರೂ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. 7.5% ಕೊಟ್ಬಿಟ್ಟು ನೀವು ಲೋನ್ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿದರೆ ಆ ಪ್ರಾಪರ್ಟಿ 10% ರಿಟರ್ನ್ಸ್ ಕೊಟ್ಟಿದೆ ಅಂದರೂ ಕೂಡ ನಿಮ್ಮ ಆ್ಯಕ್ಚುಯಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 2.5%. ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ? ಅದೇ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ. ಸೊ ಬಾರೋ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ದೊಡ್ಡ ತಪ್ಪು, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಆಗಲಿ, ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇನ್ನೊಂದು ಏನು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ನೋಡ್ಬೇಕಂದ್ರೆ, ಲಿಕ್ವಿಡಿಟಿ ಈಸ್ ಅ ಬಿಗ್ಗೆಸ್ಟ್ ಇಶ್ಯೂ. ನಾನು ಮಾರ್ತೀನಿ ಅಂದರೆ ಮಾರ್ಲಿಕ್ಕಾಗಲ್ಲ. ಅಥವಾ ನನಗೆ ಈಗ 1 ಕೋಟಿ ಪ್ರಾಪರ್ಟಿ ಇದೆ, ನನಗೆ ಇಮಿಡಿಯೇಟ್ ಆಗಿ ಒಂದು 10 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿದೆ ಅಂದರೆ ನೀವು ಸೆಲ್ ಮಾಡಲಿಕ್ಕಾಗಲ್ಲ. ಐದರ್ ಯು ಹ್ಯಾವ್ ಟು ಗೋ ಫಾರ್ ಅ ಲೋನ್ ಆರ್ ಎಲ್ಸ್ ಯು ಹ್ಯಾವ್ ಟು ಸೆಲ್ ದ ಹೋಲ್ ಪ್ರಾಪರ್ಟಿ. ಸೊ ಲಿಕ್ವಿಡಿಟಿ ಈಸ್ ಆಲ್ವೇಸ್ ಎ ಕನ್ಸರ್ನು. ಇನ್ನೊಂದು ಪಾಯಿಂಟ್ ಏನಂದರೆ ಲೀಗಲಿಟಿ. ಯಾವುದೇ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ತೊಗೊಳ್ಳಿ, ಎಷ್ಟೇ ನೀವು ಎಕ್ಸ್ಪರ್ಟ್ ಅದಿರಿ ಅಂದರೂ ಕೂಡ ಏನಾದರೂ ಲೀಗಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ನೀವು ಎಷ್ಟೇ ಟ್ಯಾಕ್ಸ್ ಎಕ್ಸ್ಪರ್ಟನ್ನು ಲಾಯರನ್ನು ಕನ್ಸಲ್ಟ್ ಮಾಡಿರಿ, ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟನ್ನು ಕನ್ಸಲ್ಟ್ ಮಾಡಿ ಅಂದರೂ ಕೂಡ ಏನಾದರೂ ಇದು ಇಶ್ಯೂ ಇದ್ದೇ ಇರುತ್ತೆ. ನಂತರ ಇನ್ನೊಂದು ತಪ್ಪು ಏನು ತಿಳ್ಕೊಂಡಿದ್ದಾರೆ ಜನ, ಬ್ಯಾಂಕಿಗೆ ಹೋಗಿಬಿಟ್ರೆ ಬ್ಯಾಂಕ್ನವರು ಲೀಗಲ್ ವೆರಿಫಿಕೇಷನ್ ಮಾಡಿಬಿಡ್ತಾರೆ, ಅವ್ರು ಲೋನ್ ಕೊಟ್ಟಾರಂದರೆ ಮುಗಿದೋಯ್ತು, ಲೀಗಲಿ ಸೇಫ್ ಅಂತ. ಅದು ಕೂಡ ಶುದ್ಧ ಸುಳ್ಳು. ಎಷ್ಟೋ ಕೇಸ್ಗಳಿವೆ. ಎಷ್ಟೋ ಕೇಸ್ಗಳಲ್ಲಿ ಏನಾಗಿದೆ ಅಂದರೆ, ಬ್ಯಾಂಕ್ನವ್ರು ಲೋನ್ ಕೊಟ್ಟಿದ್ದಾರೆ, ಲೀಗಲ್ ಇಶ್ಯೂಸ್ ಇದೆ, ಆ ಲೀಗಲ್ ಇಶ್ಯೂಸ್ ನಡೀತಾನೇ ಇದೆ, ಇವ್ರು ಲೋನ್ ತೊಗೊಂಡವ್ರು ಬ್ಯಾಂಕಿಗೆ ದುಡ್ಡು ಕಟ್ತಾ ಇದ್ದಾರೆ, ಮನೇನೂ ಇಲ್ಲ. ಸೊ ಬ್ಯಾಂಕ್ನವ್ರು ಯಾಕೆ ಹಾಗೆ ಮಾಡ್ತಾರೆ? ಅಲ್ಲ, ಲೋನ್ ಕೊಡಬೇಕು ಅನ್ನೋ ಲೋನ್ಗೆ ಯಾಕೆಂದರೆ, ಈಗ ನೋಡಿ ಎಸ್ಪೆಷಲಿ ಬ್ಯಾಂಕ್ನವ್ರ ಕೆಲಸ ಏನು, ಕ್ರೆಡಿಟ್ ಕೊಡೋದು, ಟಾರ್ಗೆಟ್ ಅಚೀವ್ ಮಾಡೋದು. ಸೊ ದೇ ಮೇ ಗೋ ಟು ಎನಿ ಎಕ್ಸ್ಟೆಂಟ್. ಅವ್ರು ಮಾಡ್ತಾ ಇದ್ದಾರಂತ ನಾನು ಯಾಕೆ ರಿಸ್ಕ್ ತೊಗೋಬೇಕು? ಸೊ ಅದಕ್ಕೋಸ್ಕರ ಬ್ಯಾಂಕ್ನವರು ಲೋನ್ ಕೊಡ್ತಾ ಇದ್ದಾರೆ ಅಂದ ತಕ್ಷಣ, ಬ್ಯಾಂಕ್ನವ್ರು ಲೋನ್ ಸ್ಯಾಂಕ್ಷನ್ ಆಗಿದೆ ಈ ಪ್ರಾಪರ್ಟಿಗೆ ಅಂದ ತಕ್ಷಣ ಕಣ್ಣು ಮುಚ್ಚಿ ಪ್ರಾಪರ್ಟಿನೂ ತೊಗೋಬಾರ್ದು. ಅದ್ರ ಬದಲು ರಿಯಾಲಿಟಿ ತುಂಬ ಇಂಪಾರ್ಟೆಂಟ್. ಹೌದೌದು, ನಮ್ಮದೇ ಆದಂಥ ಅನಲೈಸಿಸ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಲೀಗಲ್ ಎಕ್ಸ್ಪರ್ಟನ್ನು ಕನ್ಸಲ್ಟ್ ಮಾಡಿ, ಯಾವುದೇ ಒಂದು ಸಣ್ಣ ಇಶ್ಯೂ ಅದು ಅಂದರೂ ಕೂಡ ಅದರಿಂದ ಹೊರಗಡೆ ಬರೋದು ಒಳ್ಳೆಯದು. ಯಾಕೆಂದರೆ ಈ ರಿಯಲ್ ಎಸ್ಟೇಟ್ದಲ್ಲಿ ಏನಾಗುತ್ತೆ ಅಂದರೆ, ನಾನು ಪ್ರಾಪರ್ಟಿ ತೊಗೊಳಕ್ಕೆ ಹೋದಾಗ ನಾನು ಸ್ವರ್ಗನೇ ತೋರಿಸ್ತಾರೆ, ನಾನು ಪ್ರಾಪರ್ಟಿ ಸೆಲ್ ಮಾಡ್ಲಿಕ್ಕೆ ಹೋದಾಗ ಎಲ್ಲ ನೆಗೆಟಿವಿಟಿಯನ್ನು ತೋರಿಸ್ತಾರೆ, ನರಕನೇ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು, ಇಫ್ ವಿ ಇನ್ವೆಸ್ಟ್ ಇನ್ ಎ ರಿಯಲ್ ಎಸ್ಟೇಟ್ ದೆನ್ ಇಟ್ ಇಸ್ ಬೆಟರ್. ಆ್ಯಂಡ್ ಮೋರ್ ಓವರು, ಎಷ್ಟೋ ಜನರು ನೋಡಿದ್ದೀನಿ ಈ ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡೋರು ಅಷ್ಟು ಡಬಲ್ ಆಯಿತು, ಇಷ್ಟು ಡಬಲ್ ಆಯಿತು ಅಂತ ಹೇಳ್ತಾರೆ. ಡಬಲ್ ಆಯಿತು, ತ್ರಿಬಲ್ ಆಯಿತು ಅನ್ನೋದು ಆ ಥರ ಕ್ಯಾಲ್ಕುಲೇಟ್ ಮಾಡಬೇಡಿ. ಅದ್ರ ಬದಲು ರಿಯಲ್ ಎಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆ್ಯಸ್ ಇಫ್ ಎನ್ ಇನ್ವೆಸ್ಟರೇ ಕ್ಯಾಲ್ಕುಲೇಟ್ ಮಾಡಿ. ನಾನು ಎಷ್ಟು ದುಡ್ಡು ಹಾಕಿದ್ದೀನಿ, 1 ಕೋಟಿ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. 1 ಕೋಟಿ ಹಾಕಿದ ತಕ್ಷಣ ಕಾಸ್ಟ್ ಆಫ್ ರಿಜಿಸ್ಟ್ರೇಷನ್ನು, ನೀವೇನಾದರೂ ಆ 1 ಕೋಟಿ ಲೋನ್ ತೊಗೊಂಡಿದ್ರೆ ಆ ಬ್ಯಾಂಕಿಗೆ ಏನು ಕಟ್ಟಿರುವಂಥ ಬಡ್ಡಿ ಏನಿದೆಯಲ್ಲ ಟೋಟಲ್, ಆ ಬಡ್ಡಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ನೀವು ಸೆಲ್ ಮಾಡುವಾಗ ನೀವು ಏನು ಬ್ರೋಕರಿಗೆ ಏನು ದುಡ್ಡು ಕೊಡ್ತೀರಾ, ಅಥವಾ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನೀವು ಕ್ಯಾಪಿಟಲ್ಗೆ ಏನು ಟ್ಯಾಕ್ಸ್ ಏನು ಕಟ್ತೀರಾ, ಅದು ಎಲ್ಲ ಆದ ನಂತರ ಏನು ನಿಮ್ಮ ಹತ್ರ ಉಳಿತಲ್ಲ ಅದು ನೆಟ್ ರಿಟರ್ನ್ ನಿಮ್ಮದು. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದು ಕಲಿಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೀಗಲಿ ನಂತರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಇದೆ ಅಂದರೂ ಕೂಡ ಕ್ಯಾಶ್ ಈಸ್ ಸ್ಟಿಲ್ ಕಿಂಗ್ ಇನ್ ರಿಯಲ್ ಎಸ್ಟೇಟು. ಸೊ ನಿಮ್ಮ ಇನ್ಕಮ್ಮು ಅಕೌಂಟೆಡ್ ಆಗಿದೆ ಅಂದರೆ, ನೀವು ಸ್ಯಾಲ್ರಿಡ್ ಇನ್ಕಮ್ ಇದ್ದೀರಾ, ನಿಮ್ದು ಎಲ್ಲದೂ ಒಂದು ಫ್ಲೋ ಆಗಿರುವಂಥ ಯಾವುದೇ ಇರ್ರೆಗ್ಯುಲರ್ ಇರೋವಂಥ ಇನ್ಕಮ್ ಇದೆ ಅಂದರೆ, ನೀವು ಕ್ಯಾಶ್ ಕಾಂಪೋನೆಂಟ್ ಬಂದರೆ ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ತೀರಾ? ಸೊ ಈ ಎಲ್ಲ ವಿಷಯಗಳನ್ನು ಮಣ್ಗಂಡು ಬಿಟ್ಟು
ರಿಯಲ್ ಎಸ್ಟೇಟ್ದಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಟ್ಯಾಕ್ಸ್ಗಳು ಜಾಸ್ತಿ ಇದಾಗುವಂತ ಚಾನ್ಸಸ್ ಅಲ್ಲ, ಇರುತ್ತೆ ಅಂತನಾ? ಕ್ಯಾಶ್ ಕಾಂಪೋನೆಂಟ್ ಬಂದರೆ ಅಂದ್ರೆ ಆ ಕ್ಯಾಶ್ ಕಾಂಪೋನೆಂಟ್ ಇಲ್ಲಿಗಲ್ ಆಗಿ ಬಂದ್ಬಿಡುತ್ತೆ. ಅದು ನೀವು ಲೀಗಲ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಕನ್ವರ್ಟ್ ಹೆಂಗೆ ಮಾಡ್ತೀರಾ? ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಿಕ್ಕಾಕೊಂಡ್ಬಿಟ್ರೆ ನೀವು ಬಿಯರ್ ಮಾಡಬೇಕು. ಸೆಲ್ ಮಾಡೋರು ಸೆಲ್ ಮಾಡಿ ಹೋಗ್ಬಿಡ್ತಾರೆ. ಹೌದು. ಅವರು ನಿಮಗೆ ಕ್ಯಾಶ್ ಕೊಟ್ಟಿದ್ದಾರೋ ಇಲ್ಲ ಅನ್ನೋದು ಪ್ರೂಫ್ ಇರಲ್ಲ. ಅವ್ರ ಹತ್ರನೂ ಪ್ರೂಫ್ ಇರಲ್ಲ, ನಿಮ್ಮ ಹತ್ರ ಪ್ರೂಫ್ ಇರಲ್ಲ, ನೀವು ಪ್ರೂಫ್ ಕೊಡ್ಲಿಕ್ಕೂ ಆಗಲ್ಲ. ಸೊ ಕ್ಯಾಶ್ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಯು ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ನು. ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಈಗ AI ಟೂಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಸೊ AI ಟೂಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ನ ನಿಮ್ಮ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಮಾಡ್ತಾರೆ, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಟ್ರ್ಯಾಕ್ ಮಾಡ್ತಾರೆ. ಸೊ ಇಂಥ ಸಿಚುವೇಶನ್ದಲ್ಲಿ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಹೌದು. ಸೊ ನೀವು ಕ್ಯಾಶ್ ಕಾಂಪೋನೆಂಟನ್ನು ನೀವು ತೊಗೊಂಡ್ಬಿಟ್ಟು ನೀವು ಅದನ್ನು ಡಿಸ್ಪರ್ಸ್ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟು, ಎಸ್ಪೆಷಲಿ ಇವತ್ತಿನ ಸಿಚುವೇಶನ್ದಲ್ಲಿ. ಸೊ ಈ ಎಲ್ಲ ವಿಷಯಗಳನ್ನು ಮನಗಂಡುಬಿಟ್ಟು ನೀವು ರಿಯಲ್ ಎಸ್ಟೇಟ್ದಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಅಷ್ಟು ಜೋಪಾನವಾಗಿ ಇರಬೇಕಾಗಿರೋದು ತುಂಬ ಮುಖ್ಯ ಅಂತ ಹೇಳ್ತೀರಾ. ಆದರೂ ಅಲ್ಟಿಮೇಟ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಜನ ಈಗ ಅಂದರೆ ಫೈನಲಿ ಯಾರ ಹತ್ರ ಫಸ್ಟ್ ಹೋಗಬೇಕು, ಯಾರನ್ನು ಅವರು ಬೆಂಬಲವಾಗಿ ಇಟ್ಕೊಳ್ಬೇಕು. ಯಾಕಂದರೆ ಪ್ರತಿಯೊಂದರಲ್ಲೂ ನೀವು ರಿಸ್ಕ್ ಇದೆ ಅಂತ ಹೇಳ್ತೀರಾ, ಬಟ್ ಆ ರಿಸ್ಕನ್ನು ಇದು ಮಾಡೋದಕ್ಕೆ ಬ್ಯಾಂಕ್ನವ್ರನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತೀರಾ, ಬ್ರೋಕರ್ಗಳನ್ನು ಅಥವಾ ಏಜೆಂಟ್ಗಳನ್ನು ನಂಬಕ್ಕಾಗಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ಯಾರನ್ನು ನಂಬ್ಕೊಂಡು ಆ ಇನ್ವೆಸ್ಟ್ಮೆಂಟ್ ಸೈಡಿಗೆ? ಅಲ್ಲ, ಈಗ ನೀವು ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಕೆಪಬಿಲಿಟಿ ನೋಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಕರೆಕ್ಟ್ ನಿಮ್ಮ ಕೆಪಬಿಲಿಟಿ ಫಸ್ಟ್ ನೋಡ್ಕೋಬೇಕು. ಅಲ್ಲಿ ಪ್ರಾಪರ್ಟಿ ಇದೆ, ಅದನ್ನು ತೊಗೊಳ್ಬೇಕು ಅಂದ್ಬಿಟ್ಟು ಆ ಒಂದು ಹುಚ್ಚತನದಿಂದ ಹೋಗೋದು ಬೇಡ. ಬಟ್ ಒಂದು ಪಾಸಿಟಿವ್ ಅನ್ಬೋದು, ನೆಗೆಟಿವ್ ಅನ್ಬೋದು ರಿಯಲ್ ಎಸ್ಟೇಟಿಗೆ. ಅಂದರೆ ಈಗ ಒಂದು ಪ್ರಾಪರ್ಟಿಯನ್ನು ನೀವು ಚೂಸ್ ಮಾಡಿರ್ತೀರ, ನಿಮ್ಮ ಹತ್ರ ಈಗ ದುಡ್ಡು ಇರಲಿಕ್ಕಿಲ್ಲ. ಇನ್ನೊಂದು 10 ವರ್ಷ ಆದ ನಂತರ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಅದೇ ಪ್ರಾಪರ್ಟಿ ನೀವು ತೊಗೊತೀನಿ ಅಂದ್ರೂ ಸಿಗಲಿಕ್ಕಿಲ್ಲ. ಅದು ಒಂದು ಅಡ್ವಾಂಟೇಜು ಅಥವಾ ಡಿಸ್ಅಡ್ವಾಂಟೇಜ್ ಅನ್ಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಕೆಪಬಿಲಿಟಿ ನೋಡ್ಕೊಳ್ಳಿ. ಎರಡನೇ ಪಾಯಿಂಟು ಲೀಗಲಿಟಿ ಇಶ್ಯೂಸ್ ನೋಡ್ಕೊಳ್ಳಿ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಆಲ್ ದ ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸು. ಮೂರನೇದು ಬಾರೋ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಡಿ. ನಾಲ್ಕನೇದು ನಿಮ್ಮ ಲಿಮಿಟ್ದಲ್ಲಿರಿ. ನೀವು ಬಾರೋ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ ಅಂದರೂ ಕೂಡ ಅಕಸ್ಮಾತಾಗಿ ನಿಮ್ಮ ಜಾಬ್ ಲಾಸ್ ಆದರೆ ಅಥವಾ ನಿಮ್ಮ ಇನ್ಕಮ್ ಲಾಸ್ ಆದರೆ ಹೇಗೆ ನಾನು ಆ ಲಯಬಿಲಿಟಿಯನ್ನು ತೀರಿಸ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರಲಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿಡು ಎಸ್ಪೆಷಲಿ IT ಸೆಕ್ಟರ್ದಲ್ಲಿ ಏನು ಮಾಡ್ತಾರಂದರೆ 20-30 ವರ್ಷದ ಲೋನ್ ತೊಗೊಂಡ್ಬಿಡ್ತಾರೆ. ಅದು ಹೇಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೋ ಇನ್ನು 20 ವರ್ಷ ನಾನು ಇನ್ಕಮ್ ಗ್ಯಾರಂಟಿ ಆಗಿರುತ್ತೆ ಅಂತ ಗೊತ್ತಿಲ್ಲ. ಕನ್ಸಿಸ್ಟೆನ್ಸಿ ಬಗ್ಗೆ ಕರೆಕ್ಟು. ಸೊ ಅದಕ್ಕೋಸ್ಕರ ಲೆಂಡರ್ಸ್ ನಿಮಗೆ 20-30 ವರ್ಷ ಲೋನ್ ಕೊಡ್ತಾ ಇದ್ದಾರಂದರೆ ದೇ ಆರ್ ಗ್ಯಾರಂಟಿಂಗ್ ದೇರ್ ಇನ್ಕಮ್ ಆನ್ ಯು, ನಾಟ್ ನೆಸೆಸರಿಲಿ ಯುವರ್ ಇನ್ಕಮ್. ಸೊ ಅವ್ರಿಗೆ ಕಟ್ಟಲೇಬೇಕು. ಯಾಕಂದರೆ ಅವ್ರಿಗೆ ಗೊತ್ತಿದೆ ರಿಟೇಲ್ ಬಾರೋವರು ಒಂದು ಮರ್ಯಾದೆಗೆ ಅನಿಸ್ತಾರೆ, ಎರಡನೇದು ಕ್ರೆಡಿಟ್ ರೇಟಿಂಗಿಗೆ ಅನಿಸ್ತಾರೆ. ಸೊ ಅದನ್ನ ಎಂದೂ ಮಿಸ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಅದಕ್ಕೋಸ್ಕರ ದೇ ವಿಲ್ ರೆಡಿ ಟು ಆಫರ್ ಯು. ಸೊ ಆ ಥರ ಲೋನ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಕಣ್ಣು ಮುಚ್ಚಿ ಲೋನ್ ತೊಗೊಳ್ಳಾರ್ದೇ 40 ಈಗ ನಿಮ್ಮ ಸ್ವಂತ ಮನೆ ತೊಗೊತಾ ಇದ್ದೀರಿ ಅಂತ ತೊಗೊಳ್ಳುವಾಗ ನೀವು ಮನೆ ತೊಗೊತಾ ಇದ್ದೀರಿ ಅಂದರೆ ಆವಾಗ ಒಂದು 40-50% ಫಂಡಿಂಗ್ ನಿಮ್ಮ ಓನ್ ಫಂಡಿಂಗ್ ಮಾಡಿ. ರಿಮೈನಿಂಗ್ 30-40% ನೀವೇನಾದರೂ ಬಾರೋ ಮಾಡಿಬಿಟ್ಟು ಮಾಡ್ತೀನಿ ಅಂದರೆ ಫೈನು. ಸೊ ಅದು ಕೂಡ ಹೇಗಿರ್ಬೇಕಂದ್ರೆ ನಿಮ್ಮ ಇನ್ಕಮ್ ಲಾಸ್ ಆದರೆ ಹೌ ಐ ಕ್ಯಾನ್ ಮ್ಯಾನೇಜ್ ಅಂತ ಆ ಸೇಫ್ಟಿಯನ್ನು ದೃಷ್ಟಿಲಿ. ಹೌದೌದೌದು. 20 ವರ್ಷ 30 ವರ್ಷ ನನಗೆ ಲೋನ್ ಕೊಡ್ತಾ ಇದ್ದಾರೆ ಅಥವಾ 90% ಡೌನ್ ಪೇಮೆಂಟ್, ನಾನು 10% ಡೌನ್ ಪೇಮೆಂಟ್ ಮಾಡಿದರೆ 90% ಲೋನ್ ಕೊಡ್ತಾರೆ ಅಂದ್ಬಿಟ್ಟು ತೊಗೊಳ್ಳೋದು ತಪ್ಪು ಅಂತ ಹೇಳ್ತೀನಿ. ಇದೆಲ್ಲ ಆಯಿತು. ಮತ್ತು ಒಂದು ಪ್ರಾಪರ್ಟಿಯಿಂದ ಓಕೆ ಲೋನ್ ತಗೊಳ್ಳೋದು ಒಂದು ಕಡೆ ಆದರೆ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಅದರಿಂದ ರೆಂಟ್ ತಗೊಂಡು ನಾನು ಇದು ಮಾಡ್ಬೋದು. ಐದರ್ ಕಮರ್ಷಿಯಲ್ ಇರಬಹುದು ಅಥವಾ ಮನೆ ಬಾಡಿಗೆ ಅಥವಾ ಭೋಗ್ಯಕ್ಕೆ ಕೊಡ್ತಾರೋ ಹೇಗೋ. ಸೊ ಅದ್ರ ಬಗ್ಗೆ ಏನಂತೀರಾ? ನೋಡಿ, ಇಂಡಿಯಾದಲ್ಲಿ ರೆಂಟಲ್ ಇನ್ಕಮ್ ಇಸ್ ನಾಟ್ ಮೋರ್ ದೆನ್ 2-3% ಆಫ್ ದ ಕಾಸ್ಟ್ ಆಫ್ ದ ಪ್ರಾಪರ್ಟಿ ಅಂತಾರೆ. ಅಂದರೆ ನೀವು 1 ಕೋಟಿ ರೂಪಾಯಿ ಪ್ರಾಪರ್ಟಿ ಇವತ್ತು ತೊಗೊತಾ ಇದ್ದಾರೆ ಆ್ಯನ್ಯುವಲಿ. ಸೊ 1 ಕೋಟಿ ರೂಪಾಯಿ ನೀವು ಪ್ರಾಪರ್ಟಿ ತೊಗೊತಾ ಇದ್ದರೆ 2.5-3 ಲಕ್ಷ ರೂಪಾಯಿ ನಿಮಗೆ ಬಾಡಿಗೆ ಬರುತ್ತೆ. ಸೊ 2.5-3 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟಿದ್ದು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಪ್ರೈಸ್ ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ. ಹೌದು, ನಾವು ತೊಗೊಂಡಿರುವಂಥ ಪ್ರಾಪರ್ಟಿಯಲ್ಲಿ ವ್ಯಾಲ್ಯೂ ಅಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ 2-3% ರೆಂಟಲ್ ಈಲ್ಡ್ ಬರುತ್ತೆ. ಸೊ ಈ ಎರಡು ಉದ್ದೇಶದಿಂದ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ನನಗೆ ರೆಂಟಲ್ ಇನ್ಕಮ್ ಬರ್ತಾ ಇದ್ದರೆ ಮಾತ್ರ ನನ್ನ ಲೈಫ್ ಸೆಕ್ಯೂರ್ ಅಂತ ಒಂದು ಮನೋಭಾವ. ಸೊ ಅದ್ರ ಜೊತೆಗೆ ಸೇಫ್ ಆಗಿರುತ್ತಲ್ಲ ಅಂತ ಅದು ಒಂದು ಮನೋಭಾವ. ಬಟ್ 2-3% ನೀವು ರೆಂಟಲ್ ಈಲ್ಡ್ ತೊಗೊಂಡು ಅದು ಟ್ಯಾಕ್ಸೇಬಲ್ ಇನ್ಕಮ್ ನಿಮಗೆ. ಅಂದರೆ 50 ವರ್ಷ ಬೇಕು ಇದು ಕವರ್ ಆಗೋಕ್ಕೆ. ಓಕೆ, ಅದ್ರ ಜೊತೆಗೆ 2-3% ಅದೇನು ರೆಂಟಲ್ ಇನ್ಕಮ್ ಇದೆಯಲ್ಲ ಟ್ಯಾಕ್ಸ್ ಬೇರೆ. ಅದ್ರ ಜೊತೆಗೆ ನಿಮ್ಮ ಹೆಡ್ಡೇಕು ಆ ಟೆನೆಂಟನ್ನು ಮ್ಯಾನೇಜ್ ಮಾಡೋದು. ಒಳ್ಳೆಯವ್ರು ನೀವು ಹೇಗೆ ಒಳ್ಳೆ ಟೆನೆಂಟ್ ಬೇಕಂತಿದ್ರು ಆ ಥರ ಅವರು ಒಳ್ಳೆಯವ್ರು ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ
ತುಂಬ ಹೆಡ್ಡೇಕು. ಅದ್ರ ಜೊತೆಗೆ ಒಂದು 2-3 ತಿಂಗಳ ಆ ಮನೆ ಏನಾದರೂ ಖಾಲಿ ಬಿತ್ತಂದರೆ ನಿಮ್ಮ ಈಲ್ಡ್ ಅಗೇನ್ ವಿಲ್ ಕಮ್ ಡೌನ್. ಸೊ ನೀವು ಒಂದು ₹1,00,00,000 ನೀವು ಇನ್ವೆಸ್ಟ್ ಮಾಡಿಬಿಟ್ಟು 2-3% ರಿಟರ್ನ್ ನನಗೆ ಲೈಫ್ ಲಾಂಗ್ ಆಗಿ ಬರುತ್ತೆ ಅನ್ನೋಕ್ಕಿಂತ ಸಿಂಪಲ್ಲಾಗಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಇವೆ. ಬ್ಯಾಂಕ್ ಬಿಟ್ಬಿಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡು 30-40 ವರ್ಷದ ಬಾಂಡ್ ಇವೆ. ನೀವು ಅಲ್ಲಿ ₹1,00,00,000 ಹಾಕಿದರೆ 6-7% ಎವ್ರಿ ಇಯರು ಫಾರ್ ದ ನೆಕ್ಸ್ಟ್ 30 years ದೇ ವಿಲ್ ಗಿವ್ ಯು, ಆ್ಯಂಡ್ ಆಫ್ಟರ್ವರ್ಡ್ಸ್ ದೇ ವಿಲ್ ರಿಟರ್ನ್ ದ 1 crore ಆಲ್ಸೋ. ಯಾವ ಹೆಡ್ಡೇಕು ಇಲ್ಲ, ಟೆನೆಂಟ್ ಆ್ಯಂಡ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದಿಲ್ಲ, ಇದು ಬಿಲ್ಡಿಂಗ್ ಮೇಂಟೆನೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಬಾಡಿಗೆಯಿಂದ ನಾನು ರಿಟರ್ನ್ ಆಗಿಬಿಟ್ಟು ನಾನು ಶ್ರೀಮಂತ ಆಗ್ತೀನಿ ಅಂದರೆ ಅದು ಶುದ್ಧ ಸುಳ್ಳು. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಒಂದು ಅಸೆಟ್ ಮಾಡಿದ್ದೀರಾ. ನಾನು ಆಗಲೇ ಹೇಳಿದಾಗೆ ಒಂದು ಆಲ್ರೆಡಿ ಒಂದು ಅಸೆಟ್ ಇದೆ, ಅದರಿಂದ ಏನಾದರೂ ಇನ್ಕಮ್ ಬೇಕು. ಒಂದೇ ಇಲ್ಲಿ ಬಾಂಡ್ಗೂ ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಂದು ಅಪ್ರಿಸಿಯೇಷನ್ ಇರುತ್ತೆ, ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಏನೋ ಕೊಡೋದಕ್ಕೂ ಆಗುತ್ತೆ ಅನ್ನೋ ಥರ ಒಂದಿದೆ. ಅದು ಒಂದು ಬಿಟ್ಬಿಟ್ರೆ, ಆ ಆ್ಯಂಗಲ್ ಒಂದು ಬಿಟ್ಬಿಟ್ರೆ, ಫೈನಾನ್ಷಿಯಲ್ ಆ್ಯಂಗಲ್ದಲ್ಲಿ ನೋಡಿದ್ರೆ ರೆಂಟಲ್ ಇನ್ಕಮ್ಮು ಅಂತ ಒಳ್ಳೇದಲ್ಲ ಇಂಡಿಯಾದಲ್ಲಿ. ಈ ಬೇರೆ ಬೇರೆ ಕಂಟ್ರಿಯಲ್ಲಿ ರೆಂಟಲ್ ಇನ್ಕಮ್ ಇಸ್ ವೆರಿ ಹೈ. ಫಾರ್ ಎಕ್ಸಾಂಪಲ್ಲು ಆಸ್ಟ್ರೇಲಿಯಾ ಅಲ್ಲೆಲ್ಲ ರೆಂಟಲ್ ಇನ್ಕಮ್ ಈಸ್ ಮೋರ್ ದ್ಯಾನ್ ದ ಬಾರೋಯಿಂಗ್ ರೇಟು. ಅಂದರೆ ಅದಕ್ಕೆ ಜನ ಏನು ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಇಲ್ಲಿ ಇಂಡಿಯನ್ ಹೋದವ್ರು NRIs ಏನು ಮಾಡ್ತಾರೆ ಅಂದರೆ, ಮನೆ ಲೋನ್ದಲ್ಲಿ ತೊಗೊತಾರೆ, ಆ EMI ಇರುತ್ತಲ್ಲ ಆ ಬಾಡಿಗೆನೇ ಆಫ್ಸೆಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿಂದ ಅಲ್ಲಿ ಹೋಗ್ತಾ ಇರುತ್ತೆ, ಆಫ್ಟರ್ವರ್ಡ್ಸ್ ದೇ ವಿಲ್ ಗೆಟ್ ದ ರಿಟರ್ನ್. ಸೊ ಅಷ್ಟು ರೆಂಟಲ್ ಈಲ್ಡು ಇಂಡಿಯಾದಲ್ಲಿ ಇಲ್ಲ. ಹಾಗಾಗಿ ಅದಕ್ಕಾಗಿ ದೂರ ಇರೋದು ಇಂಡಿಯಾದಲ್ಲಿ ಬೇಡ ಅಂತ. ರೆಂಟಲ್ ಈಲ್ಡ್ ಬರುತ್ತಂದ್ಬಿಟ್ಟು ಇನ್ವೆಸ್ಟ್ ಮಾಡಬೇಡಿ ಅಷ್ಟೇ. ಎನಿವೇ, ಸೊ ಥ್ಯಾಂಕ್ ಯು ಸೋ ಮಚ್. ರಿಯಲ್ ಎಸ್ಟೇಟ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಹೌದು, ಆದರೆ ಯಾರು ಇನ್ವೆಸ್ಟ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಅರ್ಹರೋ, ಲಾಂಗ್ ಟರ್ಮಲ್ಲಿ ನಮಗೆ ಅದರಿಂದ ಎಷ್ಟು ರಿಸ್ಕ್ ಇದೆ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡು ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್ ಅಥವಾ ಆ್ಯಸ್ ಅನ್ ಆ್ಯಸೆಟ್ ನಮಗೆ ಅದು ಅನಿವಾರ್ಯ ಇದೆ ಅಂತಂದರೆ ಅದನ್ನು ಆ್ಯಸೆಟ್ ಥರ ನಾವು ಮಾಡ್ಕೊಳ್ಳೋದು, ಅದನ್ನು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕನ್ನು ನಾವು ತಗೊಳ್ಳೋಣ. ನಮ್ಮ ದುಡ್ಡನ್ನು ಬೆಳೆಸೋದಕ್ಕೆ, ಉಳಿಸೋದಕ್ಕೆ, ಗಳಿಸೋದಕ್ಕೆ, ಎಲ್ಲ ಬೇರೆ ಬೇರೆ ದಾರಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಬಸವರಾಜ್ ಅವರಿದ್ದಾರೆ. ಅವ್ರನ್ನ ಮತ್ತೆ ಕರ್ಕೊಂಡು ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.